LKG ಇಂದ ಹಿಡಿದು ಕಾಲೇಜ್ ವರೆಗೂ ನಮಗೆ ಯಾವ ರೀತಿಯಲ್ಲಿ ನಾವು ಹಣವನ್ನ ಸಂಪಾದನೆ ಮಾಡಬಹುದು, ಯಾವ ಡಿಗ್ರಿ ಮಾಡಿದ್ರೆ ಎಲ್ಲಿ ಕೆಲಸ ಮಾಡಬಹುದು, ಎಷ್ಟು ಹಣ ಸಂಪಾದನೆ ಮಾಡಬಹುದು ಪ್ರತಿಯೊಂದನ್ನ ಹೇಳ್ಕೊಡ್ಲಾಗುತ್ತೆ. ಆದ್ರೆ ಮಾಡುವಂತಹ ಸಂಪಾದನೆಯನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಬರೋ ಸಂಬಳದಲ್ಲಿ ಎಷ್ಟು ಹಣ ಸೇವ್ ಮಾಡಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ಯಾವ ರೀತಿ ನಮ್ಮ ಫ್ಯೂಚರ್ನ ಸೆಕ್ಯೂರ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಯಾರು ಹೇಳ್ಕೊಡಲ್ಲ. ಎಸ್, ಇದಕ್ಕೆ ಅಂತಾನೆ ಒಂದಷ್ಟು ಫಿನಾನ್ಷಿಯಲ್ ರೂಲ್ಸ್ ಇರುತ್ತೆ. ಈ ರೂಲ್ಸ್ ಅನ್ನ ನೀವು ತಿಳ್ಕೊಂಡ್ರೆ, ಈ ರೂಲ್ಸ್ ಅನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 10 ಫಿನಾನ್ಷಿಯಲ್ ಥಂಬ್ ರೂಲ್ ನ ಹೇಳ್ಕೊಡ್ತೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಿಮ್ಮ ಲೈಫ್ ಅಲ್ಲಿ ಎಲ್ಲೋ ಒಂದು ಕಡೆ ನೀವು ತಪ್ಪು ಮಾಡಿರ್ತೀರಿ, ಆ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ ಸೋನು. ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ಯಾರು ಹಳೆ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಪ್ರತಿದಿನ ನಮ್ಮ ವಿಡಿಯೋಸ್ನ ಶಾರ್ಟ್ಸ್ನ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಮೊದಲನೇ ರೂಲ್ ಆಫ್ 72. ಏನಿದು ರೂಲ್ ಆಫ್ 72? ಪ್ರತಿಯೊಬ್ರು ಕೂಡ ಹಣವನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ಆ ಆಸೆ ಹಿಂದೆ ಒಂದಿರುತ್ತೆ, ಅಂದ್ರೆ ನನ್ನ ಹಣ ಸೇಫ್ ಆಗಿರ್ಬೇಕು, ಜೊತೆಲಿ ಆದಷ್ಟು ಬೇಗ ಇದು ಡಬಲ್ ಆಗ್ಬೇಕು, ಅಥವಾ ಎಷ್ಟು ನನಗೆ ಹಣ ಸಿಗುತ್ತೆ ಅನ್ನೋದೊಂದಿರುತ್ತೆ. ಸೊ ಅದಕ್ಕೆ ಉತ್ತರನೇ ಈ ರೂಲ್ ಆಫ್ 72. ಅಂದ್ರೆ 72 ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್. ಅಂದ್ರೆ ನಿಮ್ಗೆ ಏನೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇದೆ, ಅದಕ್ಕೆ ಡಿವೈಡ್ ಮಾಡಿದ್ರೆ ಎಷ್ಟು ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ ಅನ್ನೋದು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ರೂಲ್ ಖಂಡಿತವಾಗ್ಲೂ ಬಹಳ ಇಂಪಾರ್ಟೆಂಟ್. ಸೊ ನಾವು FD ಮಾಡಿದ್ವಿ ಅಂತಂದ್ರೂ ಕೂಡ, ಓಕೆ, ನಾನು FD ಇಲ್ಲಿ ಹಣವನ್ನು ಡೆಪಾಸಿಟ್ ಮಾಡಿದ್ದೀನಿ, ಎಷ್ಟು ದಿನದಲ್ಲಿ ನನ್ನ ಹಣ ಡಬಲ್ ಆಗುತ್ತೆ, ರಿಟರ್ನ್ಸ್ ಹೇಗೆ ಬರುತ್ತೆ ಅನ್ನೋ ಡೌಟ್ ಇದ್ದೇ ಇರುತ್ತೆ ಅಲ್ವಾ? ಸೊ ಇಲ್ಲಿ ಏನ್ ಮಾಡ್ಬೋದು, 72 ಡಿವೈಡೆಡ್ ಬೈ ಯುವರ್ ರೇಟ್ ಆಫ್ ಇಂಟ್ರೆಸ್ಟ್. ಉದಾಹರಣೆಗೆ 10 ಲಕ್ಷ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ. ಸೊ 72 ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ 7 ಇಟ್ಕೊಳ್ಳೋಣ, ಎಲ್ಲ ಕಡೆ ಒಂದು ಆವರೇಜ್ ಇಟ್ಕೊಂಡು. ಸೊ 72 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು 10.28 ಇಯರ್ಸ್. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ 10 ವರ್ಷ 2 ತಿಂಗಳಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಅದೇ ರೀತಿ ನಾವೇನಾದ್ರೂ ನಮ್ಮ ಹಣವನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಸೊ 72 ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ಮ್ಯೂಚುವಲ್ ಫಂಡ್ಸ್ ಇರೋದ್ರಿಂದ ಅವನ ಆವರೇಜ್ ನಾವು 100% ಅಂತ ಇಟ್ಕೊಳ್ಬಹುದು. ಸೊ 100% ಅಂತ ತಗೊಂಡ್ರೆ ನಮಗೆ 6 ವರ್ಷದಲ್ಲಿ ನಮ್ಮ ಈ ಹಣ ಡಬಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಸ್, ಕರೆಕ್ಟ್ ಆಗಿ ನಾವು ಮ್ಯೂಚುವಲ್ ಫಂಡ್ಸ್ ನ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಏನು ರಿಸರ್ಚ್, ಪ್ರತಿಯೊಂದನ್ನ ತಿಳ್ಕೊಂಡು ನಾವು ಸರಿಯಾಗಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಅಮೌಂಟ್ 6 ವರ್ಷದಲ್ಲಿ ಡಬಲ್ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೋಸ್ಕರ ಸ್ಪೆಷಲಿ ನೀವು ಸ್ಟಾಕ್ ಮಾರ್ಕೆಟ್ ನ, ಮ್ಯೂಚುವಲ್ ಫಂಡ್ಸ್ ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಕೋರ್ಸ್ ಇದೆ, ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬಹುದು, ಏನೆಲ್ಲ ನೀವು ಅಲ್ಲಿ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ, ಮಾರ್ಕೆಟ್ ಸ್ಟಡಿ ಮಾಡೋದು ಹೇಗೆ, ಪ್ರತಿಯೊಂದು ನೀವಲ್ಲಿ ಕಲ್ತ್ಕೊಳ್ಬಹುದು. ಸೊ ಸೆಕೆಂಡ್ ರೂಲ್ ಏನು? 100 ಮೈನಸ್ ಯುವರ್ ಏಜ್. ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಜಾಬ್ ಸಿಕ್ತು, ಸೊ ನಾನು ಪ್ರತಿ ತಿಂಗಳು 10,000ನ ಸೇವ್ ಮಾಡಬೇಕು ಅಂತಿದ್ದೀನಿ. ಸೊ ಈ ಸೇವ್ ಮಾಡಿರೋ ಹಣದಲ್ಲಿ ನಾನು ಎಷ್ಟು ಹಣವನ್ನ ಈಕ್ವಿಟಿಲಿ ಇನ್ವೆಸ್ಟ್ ಮಾಡಲಿ, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟು ಹಣನ ಹಾಕ್ಲಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕೇವಲ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್ ಈ ರೀತಿ ಬರಲ್ಲ, ನಾನಾ ರೀತಿಯಾಗಿರೋದಿರುತ್ತೆ. ಸೊ ಈಕ್ವಿಟಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟು ಹಾಕಬೇಕು, ಈ ರೀತಿಯಾದ ಒಂದು ಡಿವಿಷನ್ಸ್ ಇರುತ್ತೆ ಅಲ್ವಾ ನಮ್ಮ ಹಣದಲ್ಲಿ. ಸೊ ಇದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? 100 ಮೈನಸ್ ಯುವರ್ ಏಜ್. ಫಾರ್ ಎಕ್ಸಾಂಪಲ್, ನಿಮ್ ವಯಸ್ಸೇನಾದ್ರೂ 30 ಆಗಿದ್ರೆ 100 ಮೈನಸ್ 30 ವಿಚ್ ಇಸ್ ಈಕ್ವಲ್ ಟು 70. ಸೊ ನಿಮ್ಮ ಈ 10,000 ಏನು ಸೇವ್ ಮಾಡ್ತಾ ಇದ್ದೀರಿ ಸ್ಯಾಲ್ರಿ, ಈ 10,000ದಲ್ಲಿ 70% ಹಣನ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ 10,000 ಇಂಟು 70% ವಿಚ್ ಇಸ್ ಈಕ್ವಲ್ ಟು 7,000. ಅಂದ್ರೆ 7,000 ರೂಪಾಯಿ ನೀವು ಉಳಿಸಿರ್ತಕ್ಕಂತಹ 10,000ದಲ್ಲಿ 7,000 ರೂಪಾಯಿನ ಈಕ್ವಿಟಿಲಿ ನೀವು ಇನ್ವೆಸ್ಟ್ ಮಾಡಬಹುದು. 10,000ದಲ್ಲಿ 7 ಹೋಯ್ತು, ಇನ್ನು 3 ಉಳಿದಿದೆ. ಏನ್ ಮಾಡೋದು ಅಂತಂದ್ರೆ, ಅಫ್ಕೋರ್ಸ್ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು, ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಇಲ್ಲಿ ನೀವು ಆ ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡ್ಕೊಳ್ಬಹುದು. ಈಕ್ವಿಟಿಲಿ ನೀವು ಹಣನ ಇನ್ವೆಸ್ಟ್ ಮಾಡಿರೋದ್ರಿಂದ ಒಳ್ಳೆಯ ರಿಟರ್ನ್ಸ್ ಬರುವಂತಹ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಲಾಂಗ್ ಟರ್ಮ್ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, 10 ವರ್ಷ, 20 ವರ್ಷ, 30 ವರ್ಷ ಅಂತ. ಸೊ ಈ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಇತ್ತು ಅಂತಂದ್ರೆ ನಿಮಗೆ ಒಂದು ಒಳ್ಳೆಯ ರಿಟರ್ನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಥರ್ಡ್ ಥಂಬ್ ರೂಲ್, 50-30-20. ಏನಿದು? 50-50 ಬಿಸ್ಕೆಟ್ ಓಕೆ, ಬಟ್ 50-30-20 ಅಂತ ಥಂಬ್ ರೂಲ್ ಅಲ್ಲಿ ಹೇಳ್ತಾ ಇದೀನಿ, ಏನ್ ನೋಡ್ತಾ ಇದ್ದೀರಾ? ಅಫ್ಕೋರ್ಸ್ ಹೇಳ್ತೀನಿ. ಉದಾಹರಣೆಗೆ ನೀವು ಜಾಬ್ ಮಾಡ್ತಾ ಇದ್ರಿ, ನಿಮಗೆ ಸ್ಯಾಲ್ರಿ ಬರುತ್ತೆ. ಸೊ ಆ ಸ್ಯಾಲ್ರಿಯಿಂದ ನಿಮ್ಮ ಖರ್ಚನ್ನ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು,
ಸೊ ಮೊದಲನೇದು 50 ಅವಶ್ಯಕತೆಗಳು ಅಂದ್ರೆ ನೀಡ್ಸ್. ಅಫ್ಕೋರ್ಸ್ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಅವಶ್ಯಕತೆ ಇರೋ ಖರ್ಚಿರುತ್ತೆ. ಉದಾಹರಣೆಗೆ ಬಾಡಿಗೆ ಮನೆಯಲ್ಲಿರೋರು ರೆಂಟ್ ಕಟ್ಟಬೇಕು, ಕರೆಂಟ್ ಬಿಲ್, ಗ್ರೋಸರೀಸ್, ವೈಫೈ, ಫೋನ್ ಬಿಲ್, ರೀಚಾರ್ಜ್, ಪ್ರತಿಯೊಂದು ಈ ಬಿಲ್ಸ್ ಏನಿದೆ ಇದನ್ನ ನಾನು ಕಟ್ಟಲ್ಲ, ನಾನು ಮಾಡಲ್ಲ ಅಂತ ಹೇಳೋದಕ್ಕಾಗೋದು ಇಲ್ಲ. ಸೊ ಇದನ್ನ ನಾವು ಅವಶ್ಯಕತೆ ಅಂತ ಕರಿತೀವಿ. ಅಂದ್ರೆ ನಮ್ಮ ಡೈಲಿ ಲಿವಿಂಗ್ಗೆ ಇದು ನೀಡ್ ಆಗಿದೆ. ಸೊ ನಾವು ಇದನ್ನ ಮಾಡಲೇಬೇಕು. ಅಂದ್ರೆ ಉದಾಹರಣೆಗೆ ನಿಮ್ಮ ಸ್ಯಾಲ್ರಿ ಈಗ 50,000 ಇದೆ ಅಂತಂದ್ರೆ 50,000 ಅಲ್ಲಿ 50% ಅಂದ್ರೆ ಎಷ್ಟು? 25,000. ಸೊ ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ 25,000ನ ನೀವು ಈ ಅವಶ್ಯಕತೆ ಅಂತ ಏನ್ ಹೇಳ್ತೀವಿ, ನೀಡ್ಸ್ ಅನ್ನೋದಕ್ಕಿರುವಂತಹ ಒಂದು ಸೆಕ್ಷನ್ಗೆ ಎತ್ತಿಟ್ಬಿಡಿ. ಈ ನೀಡ್ 25,000ನ ದಾಟಕ್ ಹೋಗ್ಬಾರ್ದು. ಅಂದ್ರೆ ಏನೇ ಖರ್ಚಿದ್ರು ನೀವು ಇಷ್ಟರಲ್ಲೇ ಮಾಡ್ಕೊಳ್ಬೇಕು. ಅವಾಗ್ಲೇ ನಿಮ್ಮ ಲೈಫಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಸೆಕೆಂಡ್ ಒನ್ 30 ಆಸೆಗಳು, ವಾಂಟ್ಸ್. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಇರೋದು ಒಂದೇ ಜೀವನ, ನಾನು ಇವಾಗ ಏನಾದ್ರೂ ಖುಷಿಯಾಗಿರ್ಲಿಲ್ಲ, ಅನ್ಕೊಂಡಿದ್ದೆಲ್ಲ ಮಾಡ್ಲಿಲ್ಲ ಅಂತಂದ್ರೆ ಇನ್ ಯಾವಾಗ ಮಾಡ್ಲಿ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲಿರುತ್ತೆ. ಸೊ ಇದನ್ನ ಖಂಡಿತವಾಗ್ಲೂ ನೀವು ಈಡೇರಿಸ್ಕೊಳ್ಬಹುದು. ಅಂದ್ರೆ 30% ಆಫ್ ಯೋರ್ ಸ್ಯಾಲ್ರಿ ಪ್ರತಿ ತಿಂಗಳು ನೀವು 30% ಅಂತಂದ್ರೆ ನಿಮ್ಮ 50,000 ಸ್ಯಾಲ್ರಿಲಿ 30% ಬಂದು 15,000 ಆಗುತ್ತೆ. ಈ 15,000ನ ನಿಮ್ಮ ಆಸೆಗಳಿಗೆ ಅಂತ ಎತ್ತಿಟ್ಕೊಳ್ಳಿ. ನಿಮ್ಗೆ ಏನೇ ಮಾಡ್ಬೇಕು ಅಂತ ಅನ್ಸಿದ್ರು ಅದು ಇದರ ಒಳಗೆ ಇರಬೇಕು. ಈ ಒಂದು ಖರ್ಚಿನ ಲಿಮಿಟ್ ಮಿತಿ ಮೀರಬಾರ್ದು. ಸೊ ಎಂಜಾಯ್ಮೆಂಟ್ ಇರಬೇಕು ಲೈಫಲ್ಲಿ, ಬಟ್ ನಿಮ್ಮ ಖರ್ಚು ಏನಿದೆ, ನಿಮ್ಮ ಒಂದು ಥಂಬ್ ರೂಲ್ ಏನ್ ಹಾಕೊಂಡಿದಿರಿ ಲೈಫ್ಗೆ, ಫಿನಾನ್ಷಿಯಲ್ ಡಿಸಿಪ್ಲಿನ್ಗೆ, ಅದನ್ನ ನೋಡ್ಕೊಂಡು ನೀವು ಈ ಒಂದು ವಾಂಟ್ಸ್ ಹಾಗೂ ನೀಡ್ಸ್ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಸೊ ಈ ಲಾಸ್ಟ್ 20 ಏನು? ಅಫ್ಕೋರ್ಸ್ ಸೇವಿಂಗ್ಸ್. ಅಂದ್ರೆ ನಮ್ಮ ಸ್ಯಾಲ್ರಿಯ 20% ನಾವು ಪ್ರತಿ ತಿಂಗಳು ಸೇವ್ ಮಾಡಬೇಕು. ಸೊ 20% ಅಂದ್ರೆ ಎಷ್ಟಾಗುತ್ತೆ? 10,000 ರೂಪಾಯಿ. ಸೊ 50,000 ನನ್ನ ಸ್ಯಾಲ್ರಿ ಇದ್ರೆ 20% ಬಂದು 10,000 ಆಗುತ್ತೆ. ಸೊ ಪ್ರತಿ ತಿಂಗಳು ನಾನು 10,000 ರೂಪಾಯಿನ ಎಮರ್ಜೆನ್ಸೀಸ್ಗೆ ಅಂತ ಸೇವ್ ಮಾಡಲೇಬೇಕು. ಸೊ ಇಲ್ಲಿ ನಾವು ನೋಡ್ಬೋದು, ಸ್ಯಾಲ್ರಿ ಬಿದ್ದು ನನ್ನ ಖರ್ಚು, ನನ್ನ ಆಸೆಗಳು ಎಲ್ಲವೂ ಆಗಿ ನಂತರ ಮಿಕ್ಕಿದ್ರೆ ಸೇವ್ ಮಾಡೋಣ ಅಂತ ಯೂಶುವಲಿ ಲೈಫಲ್ಲಿ ಅನ್ಕೊಳ್ತೀವಿ. ಪ್ರತಿಯೊಬ್ರು ಪ್ರತಿ ಮನೇಲೂ ಮಾಡೋದಿದೆ. ಬಟ್ ಎಸ್, ಇಲ್ಲಿ ನಾವು ಕರೆಕ್ಟ್ ಮಾಡ್ಕೊಳ್ಳುವಂತ ಒಂದು ವಿಷಯ ಏನು ಅಂತಂದ್ರೆ, ಸ್ಯಾಲ್ರಿ ನಮಗ್ ಬಂದ ತಕ್ಷಣ ಮೊದಲು ನಾವು ನಮ್ಮ ಸೇವಿಂಗ್ಸ್ ಅಮೌಂಟ್ ನ ತೆಗೆದಿಟ್ಬಿಡ್ಬೇಕು. ಅಂದ್ರೆ ಈ ಅಮೌಂಟ್ ನನ್ನದಲ್ಲ, ಎಮರ್ಜೆನ್ಸೀಸ್ದು ಅಂತ. ಅದರ ನಂತರ ಏನು ನಾವು ಈ ವಾಂಟ್ಸ್ ಹಾಗೂ ನೀಡ್ಸ್ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡಿದೀವಿ, ಅದರ ಖರ್ಚು ಯಾವ ರೀತಿ ನಾವು ಪ್ಲಾನ್ ಮಾಡಿದೀವೋ ಅದರ ಪ್ರಕಾರ ನಡ್ಕೊಂಡ್ರೆ ನಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಯಾವತ್ತೂ ಕಷ್ಟ ಅಂತ ಬಂದಾಗ ನಮ್ಮದೇ ಆದ ಸೇವಿಂಗ್ಸ್ ನಮ್ಮ ಜೊತೆ ಇರುತ್ತೆ. ಯಾರ ಮುಂದೆನೂ ನಾವು ಹೋಗಿ ಕೈ ಚಾಚುವಂತಹ ಅವಶ್ಯಕತೆ ಇರುವುದಿಲ್ಲ. 4ನೇ ಥಂಬ್ ರೂಲ್, 6x ಎಮರ್ಜೆನ್ಸಿ ಫಂಡ್ ರೂಲ್. ಈ ಒಂದು ಫಂಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ನನ್ನ ಹತ್ರ ಎಷ್ಟು ಫಂಡ್ ಇರಬೇಕು? 6x ಆಫ್ ಯೋರ್ ಎಕ್ಸ್ಪೆನ್ಸಸ್. ಅಂದ್ರೆ 6 ಪಟ್ಟು ಜಾಸ್ತಿ ಇರಬೇಕು. ನಾನು ಪ್ರತಿ ತಿಂಗಳು 30,000 ಖರ್ಚು ಮಾಡ್ತೀನಿ ಅಂತಂದ್ರೆ ನನ್ನ ನೀಡ್ಸ್ಗೆ 6 ಪಟ್ಟು ಅಂದ್ರೆ 6 3s 18 1,80,000 ಇರಬೇಕಾಗತ್ತೆ. ಸೊ ಇದನ್ನ ನಾವು ಎಲ್ಲಿ ಸೇವ್ ಮಾಡಿಟ್ಕೊಳ್ಳೋದು? ಹೇಗೆ ಅಂತಂದ್ರೆ ನಾವು ಮತ್ತೊಂದು ಸೇವಿಂಗ್ಸ್ ಅಕೌಂಟ್ ನ ಖಂಡಿತ ಓಪನ್ ಮಾಡಿಸ್ಬೋದು. ಅಲ್ಲಿ ನಾವು ನಮ್ಮ ಹಣವನ್ನ ಸೇವ್ ಮಾಡ್ತಾ ಹೋಗ್ಬೋದು ಎಮರ್ಜೆನ್ಸಿಗೆ ಅಂತ. ಅಥವಾ ಆಟೋ ಸ್ವೀಪ್ FD ನ ಕೂಡ ನಾವಿಲ್ಲಿ ಮಾಡಿಸ್ಬೋದು. ಈ ಒಂದು FD ಮಾಡಿಸೋದ್ರಿಂದ ಖಂಡಿತವಾಗ್ಲೂ ನಮಗೆ ಹೆಚ್ಚಿನ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಜೊತೆಲಿ ಎಮರ್ಜೆನ್ಸಿ ಸಮಯದಲ್ಲಿ ಈ ಒಂದು ಫಂಡ್ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಥಂಬ್ ರೂಲ್, 20x ಇನ್ಶೂರೆನ್ಸ್ ರೂಲ್. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನು ನನ್ನೊಂದು ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕು ಅಂತಿದ್ದೀನಿ, ಕವರೇಜ್ ಎಷ್ಟಿರಬೇಕು ಅಂತ. ಸೊ ಅಲ್ಲಿ ಈ ಒಂದು ರೂಲ್ ಹೆಲ್ಪ್ಗೆ ಬರುತ್ತೆ. ಅಂದ್ರೆ 20x ನಿಮ್ಮ ಆನ್ಯುವಲ್ ಇನ್ಕಮ್ ನ 20 ಪಟ್ಟು ನಿಮ್ಮ ಲೈಫ್ ಇನ್ಶೂರೆನ್ಸ್ ನ ಕವರೇಜ್ ಆಗಿರಬೇಕು. ಸೊ ಉದಾಹರಣೆಗೆ ನಿಮ್ಮ ಆನ್ಯುವಲ್ ಇನ್ಕಮ್ ಬಂದು 5 ಲಕ್ಷ ಅಂತ ಇಟ್ಕೊಳ್ಳಿ. ಅಂದ್ರೆ ವಾರ್ಷಿಕ ಆದಾಯ 5 ಲಕ್ಷ. ಸೊ 5 ಲಕ್ಷ ಇಂಟು 20 ಇಸ್ ಈಕ್ವಲ್ ಟು 1 ಕೋಟಿ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಆಗಿರಬೇಕು. ಮುಖ್ಯವಾಗಿ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಆಗಿತ್ತು ಅಂತಂದ್ರೆ ಅದು ಬಹಳ ಒಳ್ಳೇದಾಗುತ್ತೆ. ನೆಕ್ಸ್ಟ್ ರೂಲ್, 40% EMI. ಬಹಳಷ್ಟು ಜನ ಏನ್ ಮಾಡ್ತೀವಿ, ಸ್ಯಾಲ್ರಿ ಚೆನ್ನಾಗಿ ಬರ್ತಿದೆ, ಪೇ ಸ್ಲಿಪ್ ಇದೆ, EMI ತಾನೇ, ಹೋಗು ಕಾರ್ಡ್ ಉಜ್ಜು ತಗೋ ಅಂತಂತೀವಿ. ನಮ್ಮ ಸ್ಯಾಲ್ರಿ 1 ಲಕ್ಷ ಇದ್ರೆ 60% ಗಿಂತ ಜಾಸ್ತಿ ನಾವು ತಿಂಗಳಿಗೆ EMI ಕಟ್ತಾ ಇರ್ತೀವಿ. ನಮ್ಗದು ಗೊತ್ತಾಗೋದಿಲ್ಲ, ಓಕೆ ಕಟ್ತಿದೀವಿ ಅಂತ. ಬಟ್ ಅದು ತಪ್ಪು. ನಮ್ಮ ಸ್ಯಾಲ್ರಿ 1 ಲಕ್ಷ ಆಗಿತ್ತು ಅಂತಂದ್ರೆ ನಮ್ಮ EMI ಪರ್ಸೆಂಟೇಜ್ ಓವರ್ ಆಲ್ ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ 40% ನ ದಾಟಬಾರ್ದು. ಅಂದ್ರೆ 40,000ಕ್ಕಿಂತ ಒಳಗೆ ನನ್ನ ಪ್ರತಿ ತಿಂಗಳ EMI ಇರಬೇಕಾಗತ್ತೆ. ಸೊ ಈ ರೂಲ್ ಇಂದ ನಾವು ಈ ಪಾಠವನ್ನ ಕಲಿತು ಇದನ್ನ ನಮ್ಮ ಲೈಫಲ್ಲಿ ಏನಾದ್ರೂ ನಾವು ಈ ತಪ್ಪನ್ನ ಮಾಡ್ತಿದ್ರೆ ಸರಿಪಡಿಸ್ಕೊಂಡ್ರೆ ನಿಮಗೆ ಚೇಂಜಸ್ ಏನು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ರೂಲ್, 25x ರಿಟೈರ್ಮೆಂಟ್ ರೂಲ್.
ನಾವು ಕೆಲವೊಮ್ಮೆ ನೋಡ್ತೀವಿ 40 ವರ್ಷಕ್ಕೆ ಕೆಲವೊಬ್ರು ರಿಟೈರ್ಮೆಂಟ್ ನ ತಗೊಳ್ತಾರೆ. ಹೇಗೆ? ಅವ್ರಿಗೇನು ದುಡಿಯೋ ಆಸೆ ಇರಲ್ವಾ, ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತ ಪ್ಲಾನಿಂಗ್ ಇರಲ್ವಾ? ಅಫ್ಕೋರ್ಸ್ ಇರುತ್ತೆ. ಫಿನಾನ್ಷಿಯಲಿ ಅವರು ಸ್ಟೆಬಿಲಿಟಿನ ಕಂಡುಕೊಂಡಿರ್ತಾರೆ, ಅವರ ಇನ್ವೆಸ್ಟ್ಮೆಂಟ್ಸ್ ಆ ರೀತಿ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಅವ್ರು ಇದನ್ನ ಮಾಡ್ತಾರೆ. ಇಲ್ಲೇ ನಮ್ಮ ಈ ಒಂದು 25x ಥಂಬ್ ರೂಲ್ ಏನಿದೆ ಫಿನಾನ್ಸ್ದು, ಇದು ಜಾರಿಗೆ ಬರುತ್ತೆ. ಅಂದ್ರೆ 25 ಪಟ್ಟು ನಿಮ್ಮ ವಾರ್ಷಿಕ ಖರ್ಚನ್ನ, ಅಂದ್ರೆ ಎಕ್ಸ್ಪೆನ್ಸಸ್ ಏನ್ ನಿಮ್ಗೆ ಇಯರ್ಲಿ ಮಾಡ್ತೀರಿ ಅದರ 25 ಪಟ್ಟು ದುಡ್ಡು ನಿಮ್ಮ ಹತ್ರ ಇದೆ ಇವತ್ತು ಅಂತಂದ್ರೆ ನೀವು ಈಸಿಲಿ ಇವತ್ತೇ ಈ ಕ್ಷಣನೇ ರಿಟೈರ್ಮೆಂಟ್ ನ ತಗೊಳ್ಬಹುದು. ಅಂದ್ರೆ ನನ್ನ ವಾರ್ಷಿಕ ಖರ್ಚು ಬಂದು 10 ಲಕ್ಷ ಇತ್ತು ಅಂತಂದ್ರೆ 25 ಪಟ್ಟು, ಸೊ 10 lakhs into 25, 2.5 ಕೋಟಿ ನನ್ನ ಹತ್ರ ಇವತ್ತಿದೆ ಅಂತಂದ್ರೆ ನಾನು ಸೆಲ್ಫ್ ರಿಟೈರ್ಮೆಂಟ್ ನ ಇವತ್ತು ತಗೊಳ್ಬಹುದು, ಆರಾಮಾಗಿ ನನ್ನ ಲೈಫ್ ನ ಕಳಿಬಹುದು. ಸೊ ಈ ಒಂದು ಥಂಬ್ ರೂಲ್ ಕೂಡ ನಮಗೆ ಒಂದು ಪಾಠವನ್ನ ಹೇಳ್ಕೊಡುತ್ತೆ. ಅಟ್ ದ ಅರ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡಿದ್ರೆ, ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿದ್ರೆ, ಅಟ್ ದ ಏಜ್ ಆಫ್ 40-45 ನಾವು ನಮ್ಮ ರಿಟೈರ್ಮೆಂಟ್ ಲೈಫ್ ನ ಪ್ಲಾನ್ ಮಾಡಿಕೊಂಡು ಆರಾಮಾಗಿ ಜೀವನ ಕಳಿಬಹುದು. ನೆಕ್ಸ್ಟ್ ರೂಲ್, 10 seconds ರೂಲ್. ನಾವು ಯಾವ್ದಾದ್ರು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗ್ತೀವಿ ಅಂದ್ರೆ ಆ ಕಲರ್ ಎಷ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿರ್ತಾರೆ ಅಂದ್ರೆ, ಮನೇಲಿ ಆಲ್ರೆಡಿ ಒಂದು ಐಟಮ್ ಇರುತ್ತೆ, ಬಟ್ ಸ್ಟಿಲ್ ಅದನ್ನ ಪಿಕ್ ಮಾಡ್ತೀವಿ, ಇದನ್ನ ಪಿಕ್ ಮಾಡ್ತೀವಿ, ಎಲ್ಲವನ್ನ ಒಂದೊಂದೊಂದೊಂದು ತಗೊಳ್ತಾ ಇರ್ತೀವಿ. ಯಾಕೆ? 3+2 ಮುಂದಿನ ತಿಂಗಳಿಗಾಗತ್ತಲ್ಲ, 4+5 ಇನ್ನೊಂದು 6 ತಿಂಗಳಾಗತ್ತಲ್ಲ, ಈ ರೀತಿ ಮಾಡಿ ಈ ತಿಂಗಳು ಇರುವಂತಹ ಒಂದು ಬಜೆಟ್ನ ನಾವು ಹಾಳು ಮಾಡ್ಬಿಡ್ತೀವಿ. ಸೊ ತಗೊಳ್ಳೋದಕ್ಕೆ ಮುಂಚೆ ಒಂದು ಸಲ ನಾವು ಯೋಚನೆ ಮಾಡಿದ್ರೆ, ಅಂದ್ರೆ ಈ 10 ಸೆಕೆಂಡ್ನ ನಮ್ಮ ಬ್ರೈನ್ಗೆ ಯೋಚನೆ ಮಾಡೋದಕ್ಕೆ ಕೊಟ್ರೆ, ಓಕೆ ನಾನೀಗ ಇದನ್ನ ತಗೊಳ್ಬೇಕು, ಇದು ನನಗೆ ಅವಶ್ಯಕತೆ ಈಗ ಇದೆಯಾ ಇಲ್ವೋ ಅಂತ ನಮ್ಮ ಬ್ರೈನ್ ನಮ್ಗೆ ಆನ್ಸರ್ ಮಾಡುತ್ತೆ, ಈ ಸದ್ಯಕ್ಕೆ ಇದು ಬೇಡ ಅಂತ. ಸೊ 10 ಸೆಕೆಂಡ್ ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಳ್ಳೋದಕ್ಕೆ ಮುಂಚೆ ನೀವು ಯೋಚನೆ ಮಾಡಿದ್ರೆ ಆ ಒಂದು ಎಕ್ಸ್ಪೆನ್ಸಸ್ ನಿಮಗೆ ನೀಡ್ ಇದೆಯಾ ಇಲ್ವೋ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕೂಡ ನಿಮ್ಮ ಖರ್ಚಿನ ಒಂದು ರೀತಿ ಏನಿದೆ ಅದು ಸರಿ ಹೋಗ್ತಾ ಬರುತ್ತೆ. ನೆಕ್ಸ್ಟ್ ರೂಲ್, 24 hour ರೂಲ್. ಏನು 24 ಗಂಟೆ ಟೈಮ್ ಕೊಡ್ತೀನಿ ಅಂತೆಲ್ಲ ವಾರ್ನಿಂಗ್ ಮಾಡ್ತಾರೆ. ಸೊ ನೀವು ರೂಲ್ ಹೇಳ್ತಾ ಇದ್ದೀರಾ ಅಂತ ಅನ್ಕೊಳ್ತಿದ್ದೀರಾ? ಎಸ್, ಈ ರೂಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಲೈಫಲ್ಲಿ ಕೂಡ ಇದು ಒಂದು ಕ್ಷಣಕ್ಕೆ 1.5 ಲಕ್ಷನ ಸೇವ್ ಮಾಡಿದೆ. ಹೇಗೆ ಅಂತ ಹೇಳ್ತೀನಿ. ಆನ್ಲೈನ್ ಜಮಾನ. ಸೊ ಕ್ರೆಡಿಟ್ ಕಾರ್ಡ್ಸ್ ಇದೆ, ಬಜಾಜ್ ಫಿನ್ಸರಿ ಕಾರ್ಡ್ ಇದೆ, EMI ಕಾರ್ಡ್ ಇದೆ, ಉಜ್ಜು ತಗೋ ಏನು EMI ತಾನೇ ಕಟ್ಕೊಳ್ಬೋದು ಅಂತ. ಅಫ್ಕೋರ್ಸ್ ಈ ತಪ್ಪನ್ನ ಮಾಡಬಾರ್ದು. ಪ್ರತಿ ತಿಂಗಳು ಏನಾದ್ರೂ ಒಂದು ಹೊಸ ಲಾಂಚ್ ಆಗ್ತಾನೆ ಇರುತ್ತೆ. ನಾವೇನಾದ್ರೂ ಪ್ರತಿಯೊಂದು ಮೋಹಕ್ಕೊಳಗಾಗ್ತಾ ಹೋದ್ರೆ ಖಂಡಿತ ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಇದೆಯಲ್ಲ, ಇದು ನಮಗೆ ಗೊತ್ತಿಲ್ಲದೆ ಇರೋಂಗೆ ನಾವು ಸಾಲ್ಗಾರರಾಗ್ತಾ ಹೋಗ್ತೀವಿ. ಉದಾಹರಣೆಗೆ ನನ್ನ ಹತ್ರ iPhone 12 Pro ಇದೆ. ಸೊ iPhone 14 Pro ಬಂದಾಗ ಓಕೆ ಇದೊಂದು ತಗೊಂಬೋಣ ಅಂತ ಅನ್ನಿಸ್ತು, ಕಾರ್ಟ್ ಕೂಡ ಹಾಕ್ಬಿಟ್ಟಿದ್ದೆ, ಓಕೆ ತಗೊಳ್ಳೋಣ. ದೆನ್ ಜಸ್ಟ್ ಒಂದು ಥಾಟ್ ಬಂತು, ಬೇಕಾ ಈಗ 1.5 ಲಕ್ಷ ಇದಕ್ಕೆ ನಾನು ಇನ್ವೆಸ್ಟ್ ಮಾಡಬೇಕು. ಸರಿ ನಾಳೆನೂ ಅನ್ಸಿದ್ರೆ ನಾನು ತಗೊಳ್ಳೋಣ ಅಂತ ಒನ್ ಡೇ ಡ್ರಾಪ್ ಮಾಡಿದೆ. ಸೊ ಒನ್ ಡೇ ಡ್ರಾಪ್ ಮಾಡಿದಾಗ ಮತ್ತೆ ನಾನು ಕೇಳ್ಕೊಂಡಾಗ ಏನಕ್ಕೆ ಬೇಕು, ಒಂದು iPhone ತಗೊಳ್ಬೇಕು ಅನ್ನೋ ಆಸೆ ಇತ್ತು. ತಗೊಂಡಾಗಿದೆ, 1 ವರ್ಷನೇ ಆಗಿದೆ ಆ ಫೋನ್ ತಗೊಂಡು, ಮತ್ತಿದು ಬೇಕಾ? ಸೊ ಅಫ್ಕೋರ್ಸ್ ನನಗೆ ನನ್ನ ಮನಸ್ಸು ಹಾಗೂ ಹೃದಯ ಎರಡೂ ಹೇಳಿದ ಉತ್ತರ ಬೇಡ ಅಂತ. ಹಾಗಾಗಿ ನನಗಿಲ್ಲಿ 1.5 ಲಕ್ಷ ಸೇವ್ ಆಯಿತು. ಅಕಸ್ಮಾತ್ ನಾನು 2 ಸೆಕೆಂಡ್ ಯೋಚನೆ ಮಾಡಿದೆ, ಕಾರ್ಟಿಗೆ ಹೋಗಿ ನಾನು EMI ಅಥವಾ ಕ್ರೆಡಿಟ್ ಕಾರ್ಡು ನಾನು ಸ್ವೈಪ್ ಮಾಡಿಬಿಟ್ಟಿದ್ರೆ ಖಂಡಿತವಾಗ್ಲೂ ನನ್ನ 1.5 ಲಕ್ಷ ಏನಿವಾಗ ಉಳಿಸ್ಕೊಂಡಿದ್ದೀನಿ ಅದು ನೀರಲ್ಲಿ ಹೋಮ ಆಗ್ತಾ ಇತ್ತು. ಯಾಕಂದ್ರೆ ಅದು ಅವಶ್ಯಕತೆ ಇರಲಿಲ್ಲ, ಜಸ್ಟ್ ಒಂದು ಆಸೆ ಆಗಿತ್ತು. ಸೊ ಏನೇ ಒಂದು ತಗೊಳ್ಬೇಕು ಅಂತಂದ್ರೆ 24 ಗಂಟೆಯ ಒಂದು ಸಮಯನ ನೀವು ನಿಮಗೆ ನೀಡಿ, ನಿಮ್ಗದು ಬೇಕಾ ಬೇಡವೋ ಅನ್ನೋದು ಎಕ್ಸಾಕ್ಟ್ ಆಗಿ ನಿಮ್ಮ ಮೈಂಡ್ ನಿಮ್ಗೆ ಹೇಳುತ್ತೆ. ನೆಕ್ಸ್ಟ್ ರೂಲ್, ಇನ್ವೆಸ್ಟ್ ಫಸ್ಟ್ ಸ್ಪೆಂಡ್ ಲೇಟರ್. ಸ್ಯಾಲ್ರಿ ಬಂದ ತಕ್ಷಣ ಅಥವಾ ನೀವೇನಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಹಣ ನಿಮ್ಮ ಕೈಗೆ ಬಂದ ತಕ್ಷಣ ನೀವು ಮೊದಲು ಮಾಡಬೇಕಾಗಿರೋದು ಇನ್ವೆಸ್ಟ್ಮೆಂಟ್. ಅಂದ್ರೆ ಬಂದ ಹಣನ ಮೊದಲು ಇನ್ವೆಸ್ಟ್ ಮಾಡಿ, ನಂತರ ಉಳಿದ ಹಣದಲ್ಲಿ ಏನೇನೆಲ್ಲ ನಿಮ್ಮ ಎಕ್ಸ್ಪೆನ್ಸಸ್ ಇದೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿ. ಎಲ್ಲ ಎಕ್ಸ್ಪೆಂಡಿಚರ್ಸ್ ಆದ ನಂತರ ನಾನು ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಅದು ತಪ್ಪಾಗುತ್ತೆ. ಸೊ ಮೊದಲು ಇನ್ವೆಸ್ಟ್ ಮಾಡಿ, ನಂತರ ನೀವು ಸ್ಪೆಂಡ್ ಮಾಡುವಂತ ಒಂದು ಹ್ಯಾಬಿಟ್ ನ ಬಿಲ್ಡ್ ಮಾಡ್ಕೊಳ್ಳಿ. ಸಮ್ ಅಪ್ ಆಫ್ ಆಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸಮ್ ಅಪ್ ಆಫ್ ಆಲ್ ಅಂತಾನೆ ಹೇಳ್ಬೋದು. 3x3x3 ಇನ್ವೆಸ್ಟ್ಮೆಂಟ್ ಪ್ಲಾನ್. ಇಲ್ಲಿ ಮೊದಲ 3 ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ದುಡಿಯೋದಕ್ಕೆ ಶುರು ಮಾಡಿದ ತಕ್ಷಣ ಫಸ್ಟ್ 3 ಬರುವಂತಹ ಈ 3 ಆಪ್ಷನ್ಸ್ ಏನಿದೆ ಇದನ್ನ ಮಾಡಿಸ್ಕೊಳ್ಳೇಬೇಕು. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್, ಎಮರ್ಜೆನ್ಸಿ ಫಂಡ್. ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ನ ನೀವು ಮಂತ್ಲಿ ಪ್ರೀಮಿಯಂ ಅಲ್ಲಿ ಕೂಡ ಪ್ಲಾನ್ ಮಾಡ್ಕೊಳ್ಬಹುದು.
ಸೊ ಸೆಕೆಂಡ್ 3 ಈ ಎರಡನೇ 3 ಇರುವಂತಹ 3 ಅಂಶಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಬರುವಂತಹ ಮೊದಲನೇ ಆಪ್ಷನ್ ಏನು, ನಿಮಗೆ ಏನಾದ್ರೂ ಸಾಲ ಇದ್ರೆ ಅಥವಾ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಓದಿಸೋದಕ್ಕೆ ಏನಾದ್ರೂ ಸಾಲ ಮಾಡಿದ್ರೆ, ಏನಾದ್ರೂ ನಿಮಗೋಸ್ಕರ ಮಾಡಿದ್ರು ಅಥವಾ ನಿಮಗೋಸ್ಕರ ಅಲ್ಲದೆ ಇದ್ರು ಅವ್ರು ಏನಾದ್ರೂ ಸಾಲವನ್ನ ಮಾಡಿದ್ದಾರೆ ಅಂತಂದ್ರೆ ಮೊದಲು ಅದನ್ನ ತೀರಿಸ್ಬಿಡಿ. ಯಾಕಂದ್ರೆ ಸಾಲ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದು ಪ್ರತಿದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಸೊ ಫಸ್ಟ್ ಆಪ್ಷನ್ ಬಂದು ಸೆಕೆಂಡ್ 3 ನೀವು ಸಾಲವನ್ನ ತೀರಿಸಬೇಕು, ಸಾಲ ಮುಕ್ತರಾಗಬೇಕು. ಸೊ ಸೆಕೆಂಡ್ 3 ಇರುವಂತಹ ಸೆಕೆಂಡ್ ಆಪ್ಷನ್ ಏನು, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಅಫ್ಕೋರ್ಸ್ ನಾವು ವಯಸ್ಸಾದ್ಮೇಲೆ ಹೇಗಿರ್ತೀವಿ, ಏನ್ ಮಾಡ್ತಿರ್ತೀವಿ ಏನು ಗೊತ್ತಿರಲ್ಲ, ನಮ್ಮ ಮಕ್ಕಳು ನಮ್ಮನ್ನ ನೋಡ್ಕೊಳ್ತಾರೋ ಇಲ್ವೋ ಪ್ರತಿಯೊಂದು ಗೊತ್ತಿರಲ್ಲ, ಯಾಕಂದ್ರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಸೊ ನಾವು ನಮ್ಮ ರಿಟೈರ್ಮೆಂಟ್ ನ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೋಸ್ಕರ ನಾವು ಸೇವ್ ಮಾಡೋದಕ್ಕೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ರಿಟೈರ್ಮೆಂಟ್ ಪ್ಲಾನಿಂಗ್ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲಾಸ್ಟ್ ಆಪ್ಷನ್ ಈ ಸೆಕೆಂಡ್ 3 ಬಂದು ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಲ್ಲಿ ಕೂಡ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡ್ಕೊಳ್ಬಹುದು. ಸೊ ಲಾಸ್ಟ್ 3 ಅಲ್ಲಿ ಇರ್ತಕ್ಕಂತಹ 3 ಏನು, ಅಫ್ಕೋರ್ಸ್ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್. ಇಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ನ ಪ್ಲಾನ್ ಮಾಡಬಹುದು. ಸೊ ಈ ಲಾಸ್ಟ್ 3 ಅಲ್ಲಿ ನೀವೇನಾದ್ರೂ ಪ್ಲಾನ್ ಮಾಡ್ತಿದ್ರಿ ಅಂತಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟೇ ಪ್ಲಾನ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಅಲ್ಲಿ ಒಳ್ಳೆಯ ರಿಟರ್ನ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೀವು ರಿಸರ್ಚ್ ಮಾಡಬೇಕಾಗತ್ತೆ, ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳ್ಕೊಬೇಕಾಗತ್ತೆ. ಸೊ ಎಲ್ಲೋ ಒಂದು ವಿಡಿಯೋ ನೋಡಿದೆ ಒಂದು ಇನ್ಫಾರ್ಮೇಶನ್ ಸಿಕ್ತು, ಮತ್ತೊಂದು ವಿಡಿಯೋ ನೋಡಿದೆ ಮತ್ತೊಂದು ಇನ್ಫಾರ್ಮೇಶನ್ ಸಿಕ್ತು, ಹೇಗೆ ಇವ್ರು ಒಂಥರ ಹೇಳ್ತಾರೆ ಅವ್ರು ಒಂಥರ ಹೇಳ್ತಾರೆ. ಅಫ್ಕೋರ್ಸ್ ಸ್ಟಾರ್ಟ್ ಇಂದ ಎಂಡ್ ವರ್ಗು ನಿಮ್ಗೆ ಏನ್ ಗೊತ್ತಾಗಬೇಕು ಅದು ಒಂದೇ ಕಡೆ ಒಬ್ರೆ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಮ್ಮ ಮ್ಯಾಥ್ಸ್ ಟೀಚರ್ ಬಂದು ನಮ್ಗೆ ಏನಾದ್ರೂ ಸೋಷಿಯಲ್ ಕ್ಲಾಸ್ ತಗೊಳ್ತೀನಿ ಅಂತಂದ್ರೆ ಓಕೆ 100 ಅಲ್ಲಿ 1% ಕೆಲವೊಮ್ಮೆ ನಾವು ಸೂಪರ್ ಅನ್ಬೋದು, ಬಟ್ ಎಸ್ ಇಲ್ಲ ಅಂತದಾಗ ಮಕ್ಕಳು ಅಯ್ಯೋ ಮ್ಯಾಥ್ಸ್ ಮ್ಯಾಮ್ ತಾನೆ ಇವ್ರು ಯಾಕೆ ಇದನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಈ ರೀತಿಯಾದ ಎಲ್ಲಾ ಕನ್ಫ್ಯೂಷನ್ಸ್ ಗೊಂದಲಗಳು ಬರುತ್ತೆ. ಎಸ್ ಸೊ ನಿಮಗೆ ಸೂಕ್ತವಾದ ಒಂದು ಸ್ಥಳ ಅಂತಂದ್ರೆ ಅಥವಾ ಒಂದು ಈಸಿ ವೇ ಅಂತಂದ್ರೆ ನಮ್ಮ ಫ್ರೀಡಮ್ ಆಪ್. ಸೊ ನಿಮ್ಮ ಫೋನ್ ಅಲ್ಲಿ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಾನಾ ರೀತಿಯಾದಂತಹ ಕೋರ್ಸಸ್ ನ ನೋಡಬಹುದು. ಫೈನಾನ್ಷಿಯಲ್ ಕೋರ್ಸಸ್ ಆಗಿರ್ಬೋದು, ಫಾರ್ಮಿಂಗ್ ಕೋರ್ಸಸ್ ಆಗಿರ್ಬೋದು, ಬಿಸ್ನೆಸ್ ಕೋರ್ಸಸ್ ಆಗಿರ್ಬೋದು, ಪ್ರತಿಯೊಂದು ಕೋರ್ಸ್ ಇದೆ. ಜೊತೆಲಿ ನಿಮಗೋಸ್ಕರ ಪೇಪರ್ ಕೋರ್ಸ್ ಪ್ರೈಸಿಂಗ್ ಕೂಡ ಇಲ್ಲಿ ಬಂದಿದೆ. ಸೊ ಖಂಡಿತ ನಿಮ್ಗೆ ಇಲ್ಲಿ ಯಾವ ಒಂದು ಕೋರ್ಸ್ ಬೇಕು ಆ ಒಂದು ಕೋರ್ಸ್ ಅನ್ನ ನೀವು ಫಸ್ಟ್ ಇಂಟ್ರೊಡಕ್ಷನ್ ನೋಡಿ, ಇಂಟ್ರೊಡಕ್ಷನ್ ಫ್ರೀ ಇರುತ್ತೆ. ಅದರ ನಂತರ ನಿಮ್ಗೆ ಇಷ್ಟ ಆಯ್ತು, ಅಲ್ಲಿ ಇರುವಂತಹ ಒಂದು ಮಾಡ್ಯೂಲ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದು ಒಂದನ್ನ ಪರ್ಚೇಸ್ ಮಾಡಿ ನೀವು ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಮುಂದಿಡ್ಬೋದು. ಜೊತೆಲಿ ಈ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂತಹ ಎಲ್ಲಾ ಥಂಬ್ ರೂಲ್ಸ್ ಅಫ್ಕೋರ್ಸ್ ಕೇವಲ ಒಬ್ಬರ ಲೈಫ್ ಅಲ್ಲಿ ಎಲ್ಲರೂ ಇದನ್ನ ಫಾಲೋ ಮಾಡಬಹುದು ಅಂತ ಹೇಳೋದಿಲ್ಲ. ಅಲ್ಲಿ ಸಿಚುವೇಶನ್ಸ್ ಇರುತ್ತೆ, ಯಾವ ರೀತಿ ನಮ್ಗೆ ಯಾವ ಒಂದು ಥಂಬ್ ರೂಲ್ ಅಡಾಪ್ಟ್ ಮಾಡ್ಕೊಳ್ಬಹುದು ಅಂತ. ಕೆಲವೊಂದು ಲೈಕ್ EMI ಆಗಿರ್ಬೋದು ಅಥವಾ ಸ್ಯಾಲ್ರಿನ ನಾವು ಡಿವೈಡ್ ಮಾಡೋದಾಗಿರ್ಬೋದು, ಇದು ಪ್ರತಿಯೊಬ್ರು ಮಾಡ್ಬೋದು, ಬಟ್ ಕೆಲವೊಂದು ಅಂಶವನ್ನ ಮಾಡೋದಕ್ಕಾಗೋದಿಲ್ಲ. ಸೊ ಅಂತದ್ರಲ್ಲಿ ನೀವು ಯಾವ ರೀತಿ ನಿಮ್ಗೆ ಈ ಒಂದು ಥಂಬ್ ರೂಲ್ಸ್ ಅಲ್ಲಿ ಯಾವುದು ನಿಮ್ಮ ಲೈಫ್ಗೆ ಅಡಾಪ್ಟ್ ಆಗುತ್ತೆ ಅದನ್ನ ನೀವು ಅಡಾಪ್ಟ್ ಮಾಡಿಕೊಂಡು ಚೇಂಜಸ್ ನ ಪ್ಲೀಸ್ ಕಂಡ್ಕೊಳ್ಳಿ. ಚೇಂಜಸ್ ಆಯ್ತು ಅಂತಂದ್ರೆ ಪ್ಲೀಸ್ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ ನನಗೆ ಹೇಳಿ ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆಯನ್ನ ಆಗಿದೆ ಅಂತ. ಹಾಗೆ ಇನ್ನೇನಾದ್ರೂ ನಿಮ್ಗೆ ಬೇರೆ ಇನ್ಫಾರ್ಮೇಶನ್ ಬೇಕು ಅಥವಾ ಇನ್ನೇನೋ ಒಂದು ಟಾಪಿಕ್ ಬಗ್ಗೆ ಮಾಹಿತಿ ಬೇಕು ಅಥವಾ ಇನ್ನೇನಾದ್ರೂ ಪ್ರಶ್ನೆ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ಖುದ್ದಾಗಿ ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಹೆಸರು ಹಾಗೂ ನಿಮ್ಮ ಪ್ರಶ್ನೆಯ ಜೊತೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಫೈನಾನ್ಷಿಯಲ್ ಥಂಬ್ ರೂಲ್ಸ್ ನ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೋದನ್ನ ಮರಿಬೇಡಿ. ನಮಸ್ತೆ.